ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭರತ್. ನಮ್ಮ ಜೊತೆ ಇವಾಗ ತೀರ್ಥರೂಪ ತಂದೆಯವರಿಗೆ ಸಿನಿಮಾದಲ್ಲಿ ಒಂದು ಒಳ್ಳೆ ಟ್ವಿಸ್ಟು. ಈಗಾಗಲೇ ಕಂಬಳಿ ಹುಳ ಸಿನಿಮಾದಲ್ಲಿ ಅವರ ಒಂದು ಕ್ಯಾರೆಕ್ಟ್ರು ಅಂದರೆ ಅವರ ಒಂದು ಆ್ಯಕ್ಟಿಂಗ್ ಸ್ಕಿಲ್ಲು ನಮ್ಮ ಸ್ಯಾಂಡಲ್ವುಡ್ಗೆ ಗೊತ್ತು. ಅವರು ಅಶ್ವಿತಾ ಆರ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲದಾಗಿ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಇವತ್ತು ಚೆನ್ನಾಗಿದೆ. ಇವತ್ತು ಆಟೋ ಪ್ರಮೋಷನ್ ಎಲ್ಲ ಮಾಡಿದ್ರಿ, ಫುಲ್ ಟೀಮ್ ಎಲ್ಲ ಹೇಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್ ಎಲ್ಲ? ತುಂಬ ಅಮೇಝಿಂಗ್ ಆಗಿತ್ತು. ಇದು ಫಸ್ಟ್ ಟೈಮ್ ನಾನು ಈ ಥರ ಆಟೋ ರ್ಯಾಲಿ ಮಾಡಿಕೊಂಡು ನಾವು ಒಂದು ಪ್ರಮೋಷನ್ ಮಾಡಿದ್ದು. ರಾಮೇನಹಳ್ಳಿ ಸರ್ ಯಾವಾಗಲೂ ಹಾಗೆ ಅವ್ರ ಪ್ರಮೋಷನು ತುಂಬ ವಿಭಿನ್ನವಾಗಿರುತ್ತೆ. ಇದು ಒನ್ ಆಫ್ ದ ಎಕ್ಸಾಂಪಲ್. ಆಟೋ ಡ್ರೈವರ್ಸ್ ಅಸೋಸಿಯೇಷನ್ ತುಂಬ ಸ್ಟ್ರಾಂಗ್ ಆಗಿದೆ ಬೆಂಗಳೂರಲ್ಲಿ. ಸೊ ಅವರ ಸಪೋರ್ಟ್ ನಮಗಿದೆ ಅನ್ನೋದು ನಮಗೆ ತುಂಬ ಖುಷಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅವರೆಲ್ಲರಿಗೂ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಆಯಿತು. ತೀರ್ಥರೂಪ ತಂದೆಯವರು ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ, ಆ ಟ್ರೈಲರ್ ಎಲ್ಲ ನೋಡಿದ್ದೀವಿ. ಏನು ಯಾವ ಥರ ನೀವೇ ಟ್ವಿಸ್ಟ್ ಅಂತ ಅವರು ಟೀಮ್ನವ್ರು ಹೇಳ್ತಾ ಇದ್ರು, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ಬಿಕಾಸ್ ಕ್ಯಾಟಲಿಸ್ಟ್ ರೋಲ್ ಒಂದು ಒಳ್ಳೆ ಟ್ವಿಸ್ಟ್ ಕೊಡುತ್ತೆ, ಮತ್ತು ಇಡೀ ಫಿಲ್ಮ್ದು ಒಂದು ಮೂಲ ಸಾರ ಅಂತ ಹೇಳ್ಬೋದು ಅಷ್ಟೇ ಸದ್ಯಕ್ಕೆ. ಫಿಲ್ಮ್ ನೋಡಿದಾಗ ನಿಮಗೆ ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ. ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮು. ಸೊ ಫ್ಯಾಮಿಲಿಲಿ ಒಂದು ಮೇಜರ್ ಪಾರ್ಟ್ ನಾನು. ಸೊ ಅಷ್ಟು ಮಾತ್ರ ಹೇಳಬಲ್ಲೆ. ಕಂಬಳಿ ಹುಳ ಆದಮೇಲೆ ತುಂಬ ಬ್ರೇಕ್ ತೊಗೊಂಡ್ರಿ ಸಿನಿಮಾ, ಅದಾದಮೇಲೆ ಇದು ಮಾಡ್ತಾ ಇರೋದು. ಇನ್ನು ಯಾವೆಲ್ಲ ಪ್ರಾಜೆಕ್ಟ್ನ ನೀವು ಮಾಡ್ತಾ ಇದ್ದೀರಾ? ಕಂಬಳಿ ಹುಳ ಆದ್ಮೇಲೆ ಆಕ್ಚುಲಿ ಬ್ರೇಕ್ ತಗೊಂಡಿಲ್ಲ. 2022 ಅಲ್ಲಿ ರಿಲೀಸ್ ಆಗಿದ್ದು ಕಂಬಳಿ ಹುಳ. ಅದಾದ್ಮೇಲೆ 6 ಫಿಲ್ಮ್ಗಳನ್ನ ನಾನು ಶೂಟ್ ಮಾಡಿದ್ದೀನಿ ಆಸ್ ಅ ಫೀಮೇಲ್ ಲೀಡ್. ಬಟ್ ಅದೇ ಗೊತ್ತಲ್ಲ ನಿಮಗೆ, ರಿಲೀಸ್ ಯಾವಾಗ ಆಗತ್ತೆ ಅದು ನಮ್ಮ ಕೈಯಲ್ಲಿರಲ್ಲ. ಬಟ್ ಇವಾಗ ಆಸ್ ಸೆಕೆಂಡ್ ಫಿಲ್ಮ್ ತೀರ್ಥರೂಪ ತಂದೆಯವರಿಗೆ ಬರ್ತಾ ಇದೆ. ಅದಾದ್ಮೇಲೆ ಬಾರ್ಡರ್ ಡೈರೀಸ್ ಅಂತ ASG ಅನ್ನೋ ಒಬ್ರು ರೈಟರ್ ಡೈರೆಕ್ಟರ್ ಡೈರೆಕ್ಟ್ ಮಾಡಿರೋದು. ಇತ್ತೀಚೆಗೆ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಸೊ ಅದೂ ಈ ವರ್ಷದಲ್ಲಿ ಅಂದರೆ ನೆಕ್ಸ್ಟ್ ಇಯರಲ್ಲಿ ಬೇಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಹೋಪಲ್ಲಿ. ನೀವು ಬರ್ತಾ ಇದ್ದಾಗ ನಾನು ನೋಡಿದೆ ಮೇಡಮ್, ಆಶಿಕಾ ರಂಗನಾಥ್ ಅವರು ಇದ್ದಾರಲ್ಲ, ಸೇಮ್ ಅದೇ ರೀತಿ ಒಂದು ಆ್ಯಂಗಲಲ್ಲಿ ಒಂದೆರಡು ಆ್ಯಂಗಲ್ ಹೇಳಿದಾರ ಆ ಥರ ಎಲ್ಲ ಕಾಣಿಸ್ತಾರೆ ಅಂತ? ಹಾಂ, ಕೆಲವರು ಹೇಳಿದ್ದಾರೆ. ಬಟ್ ಹೌದು ಹೇಳಿದ್ದಾರೆ, ಖುಷಿ ಇದೆ ಹೇಳಿದ್ದಾರೆ ಅಂತ. ಸ್ವಲ್ಪ ಸಿಮಿಲಾರಿಟೀಸ್ ಇದೆ. ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಈಗ ತುಂಬ ನಾಯಕ ನಟರೆಲ್ಲ ತೆಲುಗು ತಮಿಳಿಗೆಲ್ಲ ಹೋಗ್ತಾ ಇದ್ದಾರೆ. ಸೊ ಏನು ಅನಿಸುತ್ತೆ ಇದ್ರ ಬಗ್ಗೆ? ಒಂದು ರೀತಿಲಿ ಖುಷಿ ಆಗತ್ತೆ. ಯಾಕೆ ಅಂದರೆ ಅವರ ಟ್ಯಾಲೆಂಟ್ಗೆ ಬರೀ ಇವಾಗ ಕರ್ನಾಟಕದಲ್ಲದೆ ಬೇರೆ ರಾಜ್ಯದಲ್ಲೂ ಅದನ್ನು ಗುರುತಿಸಿ ಆ ಟ್ಯಾಲೆಂಟಿಗೋಸ್ಕರ ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಅಂತ. ಇದು ನಾವೆಲ್ಲ ಕನ್ನಡಿಗರು ಹೆಮ್ಮೆ ಪಡುವಂಥ ವಿಷಯನೇ. ಸೊ ಕನ್ನಡ ಅಲ್ಲದೇನೂ ಬೇರೆ ಭಾಷೆಗೆ ಹೋಗಿ ಅವರು ಅಲ್ಲಿ ಬೇರೂರಿ ಅವ್ರ ಹೆಸರನ್ನ ಅವ್ರ ಐಡೆಂಟಿಟಿನ ಕ್ರಿಯೇಟ್ ಮಾಡಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಎಷ್ಟೊಂದು ಜನ ಇದ್ದಾರೆ. ನೀವು ಆಶಿಕಾ ರಂಗನಾಥ್ ಹೇಳಿರೋದ್ರಿಂದ ಆಶಿಕಾ ರಂಗನಾಥ್ ಅವರು ತುಂಬ ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆ ಅಲ್ಲೂ ವರ್ಕ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ರುಕ್ಮಿಣಿ ವಸಂತ್ ಅವರು ಇತ್ತೀಚೆಗೆ 2 ಇಯರ್ಸಲ್ಲೇ ತುಂಬಾ ಒಳ್ಳೆ ಪ್ರೋಗ್ರೆಸ್ ಕಂಡಿದ್ದಾರೆ. ಸೊ ಅವ್ರು ಕನ್ನಡ ಫಿಲ್ಮ್ಸು ಮಾಡ್ತಿದ್ದಾರೆ, ಬೇರೆ ಫಿಲ್ಮ್ಸು ಮಾಡ್ತಿದ್ದಾರೆ. ಬಟ್ ಆ್ಯಸ್ ಅ ಹೀರೋಯಿನ್ ನನಗೆ ತುಂಬ ಖುಷಿ ಆಗುತ್ತೆ. ಅದು ತುಂಬ ಎನ್ಕರೇಜಿಂಗ್ ಫ್ಯಾಕ್ಟರ್ ಕೂಡ ಆಗುತ್ತೆ. ಅವ್ರನ್ನ ನಂಬಿ ಅವ್ರನ್ನ ಕಾಸ್ಟ್ ಮಾಡಿ ಅವರಿಂದ ಬಿಸ್ನೆಸ್ ಆಗುತ್ತೆ ಅನ್ನೋದನ್ನ ಬೇರೆ ರಾಜ್ಯದವರು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಮ್ಮ ರಾಜ್ಯದವರು ತುಂಬಾ ಪ್ರೋತ್ಸಾಹಗೊಂಡು ಫೀಮೇಲ್ ಓರಿಯೆಂಟೆಡ್ ಸ್ಕ್ರಿಪ್ಟ್ಸ್ ಬರೆಯೋಕ್ಕೆ ಅದು ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ಖುಷಿ ಇದೆ. ನಿಮಗೆ ತೆಲುಗು ತಮಿಳಲ್ಲಿ ಮತ್ತೆ ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾಗಳು ಯಾವ್ದಾದ್ರು ಸಿಕ್ಕಿದೆಯಾ ಈಗ ರೀಸೆಂಟಾಗಿ? ಈಗ ತೀರ್ಥರೂಪ ತಂದೆಯವರು ತೆಲುಗುವಲ್ಲೂ ನಾವು ಶೂಟ್ ಮಾಡಿದ್ವಿ ಪ್ಯಾರಲಲ್ಲಿ. ಸೊ ಈ ಕನ್ನಡ ರಿಲೀಸ್ ಆದಮೇಲೆ ಇದರ ಒಂದು ಮೊಮೆಂಟಮ್ ನೋಡಿಕೊಂಡು ತೆಲುಗುವಲ್ಲೂ ರಿಲೀಸ್ ಮಾಡೋ ಒಂದು ಅಂದಾಜಲ್ಲಿ ಇದ್ದಾರೆ. ಇದಕ್ಕಿಂತ ಮುಂಚೆ ದೇವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ ಅಂತ ಒಂದು ಫಿಲ್ಮ್ನ ನಾನು ಮಾಡಿದ್ದೆ. ಅದು ಕೂಡ ತೆಲುಗುವಲ್ಲೂ ಬರುತ್ತೆ ಅನ್ನೋ ಒಂದು ಸುದ್ದಿ ಇದೆ. ಸೊ ಈ 2 ಫಿಲ್ಮ್ ತೆಲುಗುವಲ್ಲಿ ಬಂದ ಮೇಲೆ ಆ ಜನರಿಗೆ ಗೊತ್ತಾದ ಮೇಲೆ ನನಗೆ ಕೇಪಬಿಲಿಟಿ ಇದೆ ಪುಲ್ ಆಫ್ ಮಾಡೋ ಕ್ಯಾರೆಕ್ಟರ್ಸ್ ಅಂತ ಅಂದರೆ ಆಪರ್ಚುನಿಟೀಸ್ ಬರುತ್ತೆ. ಬಂದರೆ ನಾನು ತಗೊಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ನಿಮಗೆ. ಕನ್ನಡ, ತೆಲುಗು, ತಮಿಳು ಈ ಸಿನಿಮಾದಿಂದ ಒಂದು ದೊಡ್ಡ ಮಟ್ಟದ ಹೆಸರು ತಂದುಕೊಡ್ಲಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇದಾಗಿತ್ತು ಅಶ್ವಿತಾ ಅವ್ರ ಜೊತೆ ಒಂದು ಮಾತುಕತೆ. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಭರತ್, ಕನ್ನಡ ಪಿಕ್ಚರ್. ಥ್ಯಾಂಕ್ ಯು.